ಬೋಳಿ ಮಗನಿಗೆ ಬಡ್ಕೊಂಡೆ ಸರ್ಕಾರಿ ಕೆಲಸ ಸಿಗೋ ತರ ಓದು ಅಂತ. ಈಗ ಅನುಭವಿಸ್ತಾ ಇದ್ದಾನೆ ಕಡೆ. ಅನುಭವಿಸು. ಅಪ್ಪ ನೀನ್ ನನ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ದೆ, ಅದಕ್ಕೆ ಪ್ರೈವೇಟ್ ಕಂಪ್ನಿ ಕೆಲಸ ಸಿಕ್ತು. ಯಾರಿಗ್ ಗೊತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರೆ ಗೌರ್ಮೆಂಟ್ ಕೆಲಸ ಸಿಕ್ತಿತ್ತೇನೋ. ಮಾತಾಡಿದ್ರೆ ಕೇಳುವಂಗಿರ್ಬೇಕು, ಕೆರ ತಗೊಂಡು ಹೊಡೆಯೋಂಗಿರಬಾರ್ದು. ಅಲೋ ಅಪ್ಪ, ಗೌರ್ಮೆಂಟ್ ಕೆಲಸ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹುಡುಗಿ ಮನೆಯವ್ರನ್ನ ರಿಜೆಕ್ಟ್ ಮಾಡ್ತಾ ಇಲ್ಲ. ಆಸ್ತಿ ಅಂತಸ್ತು ಬಂಗ್ಲೆ ಇಲ್ಲ ಅನ್ನೋ ಕಾರಣಕ್ಕೂ ರಿಜೆಕ್ಟ್ ಮಾಡ್ತಾವ್ರೆ. ಅದನ್ನ ಸಂಪಾದನೆ ಮಾಡ್ಲಿಲ್ಲ ನೀನು? ಅಯ್ಯೋಯ್ಯೋ ಎಂತ ಮಾತ್ ಕೇಳ್ತಾ ಇದ್ಯೋ ಕೃಷ್ಣ. ಲೇ, ನಿನ್ನ ಓದ್ಸೋ ಬದಲು ಮನೆಯಲ್ಲಿ ಮೂಲೆಯಲ್ಲಿ ಕೂರ್ಸಿದ್ರೆ ಇಷ್ಟೊತ್ತಿಗೆ ನಾನು ಲಕ್ಷಾಧಿಪತಿ ಆಗ್ತಿದ್ದೆ ಕಣ. ನೀನ್ ಸ್ಕೂಲ್ ಫೀಸು, ಕಾಲೇಜ್ ಫೀಸ್ ಕಟ್ಟಿ ನನ್ನ ಆಯಸ್ಸು, ವಯಸ್ಸು, ತೇಜಸ್ಸು, ಆಸ್ತಿ, ಅಂತಸ್ತು ಎಲ್ಲ ಕಳ್ಕೊಂಡ್ಬಿಟ್ಟೆ. ಅಪ್ಪ ಆಗಿದ್ದಾಯ್ತು, ಇನ್ನೊಂದ್ ಡಿಗ್ರಿ ಮಾಡ್ಬೇಕು ಅನ್ಕೊಂಡಿದೀನಿ. ಓದಿಸ್ತೀರೇನು? ಕೆರ ತಗೊಂಡು ಜ್ವರ ಬರುವವರೆಗೂ ಹೊಡಿತೀನಿ. ಜ್ವರ ಬಂದ್ರೆ ಆಮೇಲೆ ಹಾಸ್ಪಿಟಲ್ ಬಿಲ್ ನೀವೇ ಕಟ್ಟಬೇಕು. ಅಯ್ಯೋ ಸಾಕ್ ನಿಲ್ಸ್ರಿ ನಿಮ್ ಜಗಳನ. ಮದ್ವೆ ವಯಸ್ಸಿಗೆ ಬಂದಿರೋ ಮಗನ್ಗೆ ಹೇಗಾದ್ರೂ ಮಾಡಿ ಮದ್ವೆ ಮಾಡಕ್ ಬಿಟ್ಟು ಅವನ್ ಜೊತೆ ರಂಪ ಮಾಡ್ಕೊಂಡ್ ಕೂತಿದಿರಲ್ಲ. ಲೇ, ಇವ್ರು ಯಾರು ಏನ್ ಕೊಡ್ತಾರೆ? ಅದ್ ಗೊತ್ತಿರೋ ಸತ್ಯ ಅಲ್ವೇನ್ರಿ? ಆದ್ರೂ ನಮ್ ಪ್ರಯತ್ನ ನಾವ್ ಮಾಡ್ತಿದೀವಪ್ಪ. ಇನ್ನು ನನ್ನ ಕೈಲಿ ಆಗಲ್ಲ. ನಿಮ್ಮ ಆಫೀಸಲ್ಲೇ ಯಾವ್ದಾದ್ರು ಮಣಿಪುರದ್ದು, ರಾಜಸ್ಥಾನದ ನೋಡಿ ಕಟ್ಕೊಂಡ್ಬಿಡು. ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತೀವಿ ಕಡೆಯ. ನನಗೆ ಯಾರು ಬೀಳ್ತಾರಪ್ಪ? ಅಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ 200 ರೂಪಾಯಿ ಒಂದು ವಿಡಿಯೋ ಕಾಲ್ ಅಂತ ಯಾರೋ ಮೆಸೇಜ್ ಹಾಕಿದ್ರು. ಮದ್ವೆ ಆಗ್ತಿ ಅಂತ ಕೇಳಿದೀನಿ, ನೋಡೋಣ ಇರೋ. ಮಾನ್ಗೆಟ್ ನನ್ನ ಮಗನ್ ತಂದು. ಲೇ, ತುಕ್ಕಿಡ್ದಿರೋ ಕಬ್ಬಣಕ್ಕೆ ಗುಜರಿ ಅಂಗಡಿ ಒಂದು ಬೆಲೆ ಇದೆ. ನಿನಗ ಅದು ಇಲ್ವಲ್ಲೋ, ವೇಸ್ಟ್ ನನ್ನ ಮಗ. ಯಾವ್ದ್ರಲ್ಲೂ ಮುಂದಿಲ್ವಲ್ಲೋ ನೀನು. ಎಲ್ಲ ನಿಮ್ ತರನೇ ರೀ. ನಾನ್ ಕಣ್ಮುಂಚ ಅಷ್ಟೊತ್ತಿಗೆ ನನ್ ಮೊಮ್ಮಗನ್ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಈ ಮಗನ್ ಮದ್ವೆ ನೋಡಿದ್ರೆ ಸಾಕಪ್ಪ ನಾ ಲೆವೆಲಿಗೆ ಬಂದ್ಬಿಟ್ಟಿದೀನಿ. ಏನಾದ್ರೂ ಮಾಡ್ರಿ. ಲೇ, ನಾನು ಪ್ರಯತ್ನ ಪರ್ವತದಷ್ಟು ಮಾಡ್ತಾ ಇದ್ದೀನಿ ಕಣೆ, ಆದ್ರೆ ಸಾಸಿವೆದಷ್ಟು ಕೆಲಸ ಆಗ್ತಾ ಇಲ್ಲ ಕಣೆ. ಯಾಕಪ್ಪ ಮೆಸೇಜು? ಯಾರ್ ಮೆಸೇಜು? ಆ ಕುಳು ಗಣೇಶಂದು ಮದುವೆ ಅಂತೆ, ಇನ್ವಿಟೇಷನ್ ವಾಟ್ಸಪ್ ಅಲ್ಲಿ ಕಳಿಸಿದ್ದಾರೆ. ಅಯ್ಯಯ್ಯೋ, ಪ್ರಪಂಚದಲ್ಲಿ ಇರೋರ್ದೆಲ್ಲ ಮದುವೆ ಆಗ್ತಾ ಇದೆ, ನನ್ನ ಮಗನ್ ಮದುವೆ ಆಗ್ತಾ ಇಲ್ವೇ? ನಾನ್ ಯಾವಾಗ ನನ್ನ ಮೊಮ್ಮಗನ್ ನೋಡೋದು? ನನ್ನ ಮಗನ್ ಮದುವೆ ಯಾವಾಗ ನೋಡೋದು? ಸಮಾಧಾನ ಮಾಡ್ಕೊಳ್ಳೆ, ಆಗುತ್ತೆ.